ಒಂದು ಮಾತಿದೆ ಸಂಸ್ಕೃತದಲ್ಲಿ, ಇಡೀ ಆರ್ಟ್ ಆಫ್ ಪೇರೆಂಟಿಂಗ್ ಹೇಳಿಬಿಡುತ್ತೆ ಅದು. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇಶು ಷೋಡಶೇ ವರ್ಷೆ ಪುತ್ರೇ ಮಿತ್ರವದಾಚರೇತ್ ಅಂತ. ಪೂರ್ತಿ ಸಮರಿ. ಲಾಲಯೇತ್ ಪಂಚವರ್ಷಾಣಿ, ಫಸ್ಟ್ 5 years, ಮಗುವಿನ ಮೊದಲಿನ 5 ವರ್ಷ ಇದೆಯಲ್ಲ, ಬರೀ ಧನಾತ್ಮಕವಾಗಿ ಬೆಳೆಸ್ಬೇಕು ಮಕ್ಕಳನ್ನು. ನೆಗೆಟಿವ್ ಹೇಳಿಸೋದು ಬೇಡ. ಪೊಲೀಸ್ ಬರ್ತಾನೆ ಹಿಡ್ಕೊಂಡು ಹೋಗ್ತಾನೆ, ಇನ್ನು ಪೊಲೀಸರ ಬಗ್ಗೆ ನೆಗೆಟಿವ್ ಹಾಕಿದೆ ನಾನು. ದೆವ್ವ ಬರ್ತದೆ, ಮೂಲೆಯಲ್ಲಿ ಇವು ಕೂತಿದ್ದಾನೆ, ಬೇಕಿಲ್ಲ. ಪಾಸಿಟಿವ್ ಆಗಿ ಬೆಳೆಸಿ ಹುಡುಗನ, ಒಳ್ಳೇದನ್ನು ತೋರಿಸಿ, ಚೆಂದಾಗಿರೋದು ತೋರಿಸಿ, ಧನಾತ್ಮಕವಾಗಿರೋದನ್ನು ತೋರಿಸಿ. 5 ವರ್ಷ ಬರೀ ಪ್ರೀತಿ ಕೊಡಿ. ಇನ್ನೊಂದು ಕೈ ಮುಗಿದು ಬಿಡ್ಕೋತೀನಿ, ಹೊಡಿಬೇಡಿ ಮಕ್ಕಳನ್ನು. ತುಂಬ ಹೊಡೆಯೋದು ಜಾಸ್ತಿ ನಮ್ಮಲ್ಲಿ ಹೊಡೆಯೋದು, ನಾವು ಅಭ್ಯಾಸ ಆಗಿಬಿಟ್ಟಿದ್ದು, ಪಟ ಪಟ ಹೊಡೆಯೋದು. ಹೊಡಿಬೇಡಿ. ಒಬ್ರು ಕೇಳಿಬಿಟ್ರು ನನ್ನ, ಯಾಕೆ ಹೊಡಿಬಾರ್ದು ಅಂತ. ನಾ ಇದೆ ನೋಡಿ, ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ, ಕುದುರೆ ಬಂಡಿ ಬೇಗ ಬೇಗ ಹೋಗಬೇಕಾಗಿದೆ. ಯಾರಿಗೆ ಹೊಡಿತೀರಿ ನೀವು? 2 ಭಾಗ. ಕುದುರೆ ಬಂಡಿ ಇದೆ, ಬಂಡಿ ಹೊಡೆದ್ರೆ ಪ್ರಯೋಜನ ಇಲ್ಲ, ಕುದುರೆಗೆ ಹೊಡಿಬೇಕು ಅಲ್ವಾ? ಹೌದು. ಹಾಗೆ ಮಗು ಕೂತಿದೆ, ಓದಲ್ಲ ಅಂತ ಹಠ ಮೊಂಡುತನ ಮಾಡುತ್ತೆ. ಅದರಲ್ಲೂ 2 ಭಾಗ ಇದೆ, ಒಂದು ದೇಹ, ಒಂದು ಮನಸ್ಸು. ಓದಲ್ಲ ಅನ್ನೋದು ಯಾವುದು? ಮನಸ್ಸು. ದೇಹಕ್ಕೆ ಯಾಕೆ ಹೊಡಿತೀರಿ? ದೇಹಕ್ಕೆ ಯಾಕೆ ಹೊಡಿತೀವಿ ಅಂದರೆ ಮನಸ್ಸಿಗೆ ಹೇಗೆ ಹೊಡಿಬೇಕು ಗೊತ್ತಿಲ್ಲ ನಮಗೆ. ನಮ್ಮ ವೀಕ್ನೆಸ್ ಅದು, ಮಗು ವೀಕ್ನೆಸ್ ಅಲ್ಲ ಅದು. ಮನಸ್ಸಿಗೆ ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ಲ, ದೇಹಕ್ಕೆ ಹೊಡಿತೀವಿ ನಾವು. ತಪ್ಪಲ್ವಾ? ಅದಕ್ಕೆ ನಾನು ಹೊಡಿಬೇಡಿ. ಮನಸ್ಸು. ಇನ್ನೊಂದು, ಮಕ್ಕಳಿಗೆ ಹೊಡಿತೀನಿ ಅನ್ನೋದೇ ಚೆಂದ. ಹೊಡೆದ್ಬಿಟ್ಟು ಇಷ್ಟೇ ತಾನೇ ಹೊಡಿ, ಏನು ಮಾಡ್ತೀವಿ ಮಾಡು ಅಂತ ನಾನು ಒಂದು ಸಲ ಬ್ರಹ್ಮಾಸ್ತ್ರ ಅದೇ ನಿಮಗೆ. ಅದಕ್ಕಿಂತ ದೊಡ್ಡ ಬ್ರಹ್ಮಾಸ್ತ್ರ ಇಲ್ಲ. ದಯವಿಟ್ಟು ಬಳಸಬೇಡಿ. ಮುಂದಿನ 10 ವರ್ಷ ಭಾಳ ಚೆನ್ನಾಗಿರೋದು. 5 ವರ್ಷ ಪ್ರೀತಿ ಕೊಡಿ, ಮುಂದಿನ 10 ವರ್ಷ ಶಿಸ್ತು ಕೊಡಿ. ಸಣ್ಣ ಸಸಿ ಇದ್ದಾಗ ಕಡ್ಡಿ ಕೊಟ್ಟರೆ ಸೀದಾ ಹೋಗುತ್ತೆ, ದೊಡ್ಡ ಮರಕ್ಕೆ ಕಡ್ಡಿ ಕೊಟ್ಟರೆ ಕಡ್ಡಿ ಮುರಿದು ಹೋಗುತ್ತೆ ಅಷ್ಟೇ, ಮತ್ತೊಂದೇನೂ ಆಗಲ್ಲ. ನಾನು ಹೇಳೋದು, ಆ 10 ವರ್ಷ ಇದೆಯಲ್ಲ, ಶಿಸ್ತು ಹಾಕಬೇಕು. ಅಲ್ಲಿ ಪ್ಯಾಂಪರ್ ಮಾಡಬೇಡಿ. ನಾಳೆ ಮಗು ನೀವು ಇಲ್ಲದೇ ಬದುಕಬೇಕಾಗತ್ತೆ, ನಿಮ್ಮ ನೆರಳಿಲ್ಲದೆ ಬೆಳಬೇಕಾಗತ್ತೆ ಮಗು. ಆದ್ದರಿಂದ ಶಿಸ್ತು 16 ವರ್ಷ ಆದಮೇಲೆ ಪ್ರಾಪ್ತೇಶು ಷೋಡಶೇ ವರ್ಷೆ, 16 ವರ್ಷ ಬಂದಮೇಲೆ ಮಗ ಅಥವಾ ಮಗಳನ್ನ ಸ್ನೇಹಿತರಾಗಿ ನಡೆಸ್ಕೊಳ್ಳಿ. ಅಲ್ಲಿ ದರ್ಬಾರ್ ಮಾಡೋಕೆ ಹೋಗಬೇಡಿ. ನಾವು ಹುಡುಗರು ಬೈಯೋದೇ 16 ವರ್ಷ ಆದ್ಮೇಲೆ ನಾವು, ಅದು ಬೇಕಿಲ್ಲ. ಅದು ಈ ಸರಿಯಾಗಿ ಪಾಲಕರು ಹಾಗೆ ಮಾಡಿಕೊಂಡ್ರೆ, ಅತಿಯಾದ ಮುದ್ದು ಮಾಡೋದು ಬೇಡ, ಅತಿಯಾದ ನಿರಾಕರಣನೂ ಬೇಡ. ಮಧ್ಯಮ ಮಾರ್ಗ ಯಾವಾಗಲೂ ಒಳ್ಳೆಯದು. ಪ್ರೀತಿನೂ ಇರಲಿಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ ಅಂತ. ಕಬ್ಬಿಣದ ಕೈ ತುಂಬ ನೋವು ಮಾಡುತ್ತೆ ಮೈಗೆ. ಕ್ಲ್ಯಾಂಪ್ ಮಾಡಿಬಿಟ್ರೆ ಕೈ ನೋವಾಗಲ್ವಾ? ಬರೀ ವೆಲ್ವೆಟ್ ಗ್ಲೋ ಶಕ್ತಿ ಇಲ್ಲ, ಅದಕ್ಕೆ ಶಕ್ತಿನೇ ಇಲ್ಲ. ಅದಕ್ಕೆ ವೆಲ್ವೆಟ್ ಗ್ಲೋವ್ ಇರಲಿ, ಅದರೊಳಗೆ ಐರನ್ ಹ್ಯಾಂಡ್ ಇರಲಿ. ಆ ಪ್ರೀತಿ ಮತ್ತು ಶಿಸ್ತು ಎರಡಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಮಡಿಕೆ ಮಾಡಬೇಕಾದ್ರೆ ಕುಂಬಾರ ಆ ತಿಗರಿ ಮೇಲೆ ಇಡ್ತಾನೆ, ಹಿಂಗೆ ಹೊಡಿತಿರ್ತಾನೆ ಕೈಯಿಂದ. ಹೊರಗಡೆ ನೋಡಿದ್ರೆ ಹೊರಗಿನ ಕೈ ಒಂದೇ ಕಾಣಿಸ್ತಾ ಇರ್ತದೆ ಹೊಡಿತಾನೆ ಅಂತ. ಆದರೆ ಅದೇ ಕಾಲದಲ್ಲಿ ಅದೇ ಜಾಗದಲ್ಲಿ ಒಳಗೆ ಇನ್ನೊಂದು ಕೈ ಇಟ್ಟಿರ್ತಾನೆ ಅವನು. ಇಡದೆ ಹೋದ್ರೆ ಏನಾಗುತ್ತೆ ಹೇಳಿ? ಒಳಗೆ ಕೈ ಇಲ್ಲದೆ ಹೋದರೆ ಕುಸಿದು ಹೋಗುತ್ತೆ. ಬರೀ ಒಳಗಿನ ಕೈ ಇಟ್ಟರೆ ಆಕಾರ ಕೆಟ್ಟು ಹೋಗುತ್ತೆ. ಒಂದು ಶಿಸ್ತು, ಒಂದು ಸಪೋರ್ಟ್, ಎರಡೂ ಬೇಕು. ಪ್ರೀತಿ, ಶಿಸ್ತು ಎರಡೂ ಸಮಾನವಾಗಿ ಕೊಟ್ಟಾಗ ಮಕ್ಕಳು ಚೆಂದ ಬೆಳೀತಾರೆ.